ಕ್ರಮಗಳ ಅಗತ್ಯತೆ. ಈ ವಿಷಯವೇ ಹಾಗಿದೆ, ಅನೇಕ ಆಯಾಮಗಳನ್ನ ಪಡೆದುಕೊಳ್ಳೋ ಸಾಧ್ಯತೆ ಇರುವಂತಹ ವಿಷಯ. ಹೀಗಾಗಿ ಈ ಒಂದು ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಚರ್ಚೆಯ ಚೌಕಟ್ಟು ಈ ರೀತಿ: ದೇಶದಲ್ಲೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಈ UBI ಅನ್ನ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಅನುಷ್ಠಾನದ ಸವಾಲುಗಳನ್ನ ಮೀರಿದ ಪ್ರಯತ್ನ ಗುರಿಯನ್ನ ತಲುಪುವತ್ತ ಹೋಗುತ್ತಾ, ಗುರಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದೇನೆ ಈಗಿರುವ ಪ್ರಥಮ ಹಾಗೆ ಅತಿ ಮುಖ್ಯವಾದ ಪ್ರಶ್ನೆ. ಇದನ್ನ ಗ್ಯಾರಂಟಿ ಅನ್ನಿ, ಫ್ರೀಬಿ ಅನ್ನಿ, ರೇವಡಿ ಕಲ್ಚರ್ ಅನ್ನಿ, ಆದ್ರೆ ನಾವಂತೂ ಇದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಅದರಲ್ಲೂ ದೇಶದಲ್ಲೇ ಪ್ರಥಮ ಬಾರಿಗೆ ನಾವು ಈ ಸಾರ್ವತ್ರಿಕ ಮೂಲ ಆದಾಯ ಅನ್ನೋ ಪರಿಕಲ್ಪನೆಯನ್ನ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಹೊರಟಿದೀವಿ ಅಂತ ಹೇಳಿ ಬಜೆಟ್ನ ಪ್ರತಿಯಲ್ಲೇನೆ ನಮೂದು ಮಾಡ್ಬಿಟ್ರು ಸಿದ್ದರಾಮಯ್ಯ ಅವರು. ಅದನ್ನ ಹೇಳಿದ್ರು ಕೂಡ. ಅದರ ಮೂಲಕ ನಾವು ಪಂಚ ಗ್ಯಾರಂಟಿಗಳ ಯೋಜನೆಯ ಗುರಿಯನ್ನ ತಲುಪ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹೊಸ ಹೆಸರನ್ನ ಕೊಟ್ರೆ ಗುರಿ ತಲುಪೋದು ಈಸಿ ಆಗತ್ತಾ ಅನ್ನೋ ಪ್ರಶ್ನೆ. ಇನ್ನು ರೇವಡಿ, ಜನರನ್ನ ಸೋಮಾರಿ ಮಾಡೋ ಯತ್ನ ಅಂತ ಟೀಕೆ ಮಾಡ್ತಾನೆ ವಿರೋಧಿಗಳಿದ್ರು. ಆ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಆಗತ್ತಾ ಸಿದ್ದರಾಮಯ್ಯ ಅವರ ಈ ಹೊಸ ಸೂತ್ರ ಅಂತ ಹೇಳಿ. ನಾವು ದೇಶದ ಪ್ರಧಾನಿಗಳ ಬಾಯಲ್ಲೇನೆ ಕೇಳ್ಬಿಟ್ವಿ ಇದನ್ನ. ಗ್ಯಾರಂಟಿ ಅಂತ ಹೇಳ್ತಾ ಜನರನ್ನ ಮೋಸ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಜನರನ್ನ ಮತ್ತಷ್ಟು ಸೋಮಾರಿ ಮಾಡೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಿದ್ದಾರೆ. ಹಾಗೆ ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡೋ ಯತ್ನ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಿದ್ದಾರೆ. ಇದನ್ನ ಹೇಳ್ತಾನೆ ಅದೇ ರೀತಿಯ ಫ್ರೀಬಿ ಕಲ್ಚರ್ ಅನ್ನ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅಳವಡಿಸಿಕೊಂಡಿದ್ದನ್ನ ನಾವು ಮರೆಯೋ ಹಾಗಿಲ್ಲ. ಈ ವಿರೋಧಾಭಾಸ ಅನ್ನೋ ರೀತಿಯ ವಿರುದ್ಧ ಪಕ್ಷಗಳ ಆರೋಪಗಳಿಗೆ UBI ಅನ್ನೋ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋ ಪ್ರಯತ್ನ ಸಿದ್ದರಾಮಯ್ಯ ಅವರದು ಸಾಧ್ಯವಾಗುತ್ತಾ ಇಲ್ಲ. ಮುಂದಿನ ಹಂತದಲ್ಲಿ ಚರ್ಚೆ. ಇನ್ನು ಮುಕ್ತ ಮಾರುಕಟ್ಟೆಯ ಯುಗದಲ್ಲಿ ನಾವಿದ್ದೀವಿ. ಕಾಂಪಿಟೇಷನ್ ಯಾವ ಮಟ್ಟಿಗಿದೆ ಅನ್ನೋದನ್ನ ನಾನು ವಿಸ್ತೃತವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ. ಇಂಥ ಯುಗದಲ್ಲಿ, ಕಾಂಪಿಟೇಟಿವ್ ಜಗತ್ತಿನಲ್ಲಿ ಸಂಪತ್ತನ್ನ ಸಮಾನವಾಗಿ ಹಂಚೋ ಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅದಕ್ಕೆ UBI ವೇದಿಕೆ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ಈ UBI ರಾಜ್ಯವನ್ನ ಯಾವ ಕಡೆಗೆ ಕೊಂಡೊಯ್ಯುತ್ತೆ? ಈ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ, ಅಥವಾ ವಿರೋಧ ಪಕ್ಷಗಳು ಹೇಳ್ತಾ ಇರೋ ರೀತಿಯಲ್ಲಿ 10 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಆರ್ಥಿಕತೆಯ ಈ ರೇಸ್ ನಲ್ಲಿ ಅನ್ನೋ ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಆರ್ಥಿಕ ಅಸಮತೋಲನ ನಿವಾರಣೆಗೆ ರಾಮಬಾಣ ಆಗಬಹುದೇ ಇದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಆದ್ರೆ ಅದರ ಜೊತೆಲೇ ನಾವು ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಈ ಬಾರಿಯ ಬಜೆಟ್ ನಲ್ಲೇನೆ 8,000 ಕೋಟಿಯಷ್ಟು ಅಧಿಕ ಸಾಲವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ. ಒಂದ್ ಕಡೆ ನಾವು ಇಕನಾಮಿಕಲ್ ಬ್ಯಾಲೆನ್ಸ್ ಅನ್ನ ತರ್ತೀವಿ ಅಂತಲೇ ಸಾಲವನ್ನ ಹೆಚ್ಚು ಮಾಡಿದ್ದಾರೆ ಸಿದ್ದರಾಮಯ್ಯ. ಇದು ಒಂದ್ ರೀತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಮಾಡೋ ಅನಿವಾರ್ಯತೆಗೆ ಕಟ್ಟು ಬಿದ್ದು ಸಿದ್ದರಾಮಯ್ಯ ಅವರು ಪರ್ಯಾಯ ಮಾರ್ಗಗಳನ್ನ ಹುಡುಕುವತ್ತ ಬ್ಯುಸಿ ಆಗ್ಬಿಟ್ರ ಅನ್ನೋ ಪ್ರಶ್ನೆಯನ್ನ ಕೂಡ ನಿಮ್ಮ ಮುಂದೆ ತಂದಿಡ್ತಾ ಇದೆ. ಎಲ್ಲದಕ್ಕೆ ಮೂಲ ಕಾರಣ ಆಗ್ತಾ ಇರೋದು ಈ ಗ್ಯಾರಂಟಿ ಅನುಷ್ಠಾನದ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಕೋಟ್ ಮಾಡಿರುವಂತಹ UBI ಅನ್ನೋ ಆ ಒಂದು ಹೊಸ ಪದ ನಮ್ಗೆ ನಿಮ್ಗೆ ಅನ್ನಿಸ್ತಿರಬಹುದು. ಬಟ್ ಇದು ಬಹಳ ವರ್ಷಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಪ್ರಯೋಗ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲೂ ಕೂಡ ಪ್ರಯೋಗ ಮಾಡೋ ಪ್ರಯತ್ನಗಳಾಗಿದೆ. ಆದ್ರೆ ತಕ್ಕ ಮಟ್ಟಿನ ಯಶಸ್ಸು ಆಗಿಲ್ಲ. ಮುಂದಿನ ಹಂತದಲ್ಲಿ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಆಯ್ತು ಪ್ರಯೋಗ, ಇದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಈ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಬಿಜೆಪಿ MLC ಆದ ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿದ್ದಾರೆ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ ಇದ್ದಾರೆ. ಹಾಗೆ JDSನ ವಕ್ತಾರರಾದ ಶ್ವೇತಾ ಯಾದವ್, ಆರ್ಥಿಕ ತಜ್ಞರು. ಅವರ ಅವಶ್ಯಕತೆ ಇವತ್ತು ಬಹಳ ಮುಖ್ಯ. ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಆಗುವ ಸಾಧ್ಯತೆ ಇರೋದ್ರಿಂದ ಆರ್ಥಿಕ ತಜ್ಞರು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ತಮ್ಮ ಉತ್ತರದಿಂದ ಅಂತ ಭಾವಿಸ್ತಾ ಆರ್ಥಿಕ ತಜ್ಞರಾದ ಡಾಕ್ಟರ್ SR ಕೇಶವ್ ಅವರಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಕೇಶವ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡೋಣ. ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಸಾರ್ವತ್ರಿಕ ಮೂಲ ಆದಾಯ ಅನ್ನೋ ಹೊಸದೊಂದು, ಅಂದ್ರೆ ನಮ್ಗೆ ಸಾಮಾನ್ಯರಿಗೆ ಹೊಸದನ್ಸುವ ಒಂದು ಪದವನ್ನ ಕೋಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಈ ಬಾರಿಯ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ. ಈ UBI ಅನ್ನ ಮಾಡೋ ಮೂಲಕ ನಾವು ಈ ಆರ್ಥಿಕವಾಗಿ ಇಂಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗುತ್ತೋ ಇಲ್ಲೋ ಮುಂದೆ ಚರ್ಚೆ ಮಾಡೋಣ. ಬಟ್ ಈ ಪಂಚ ಗ್ಯಾರಂಟಿಗಳನ್ನ ನಾವು UBI ಅಂತ ಕರಿಬಹುದಾ ಅನ್ನೋದೇ ನನ್ನ ಬೇಸಿಕ್ ಡೌಟ್. ಯಾಕೆ ಹೇಳ್ತೀನಿ, ಈಗ ಬೇರೆ ಬೇರೆ ದೇಶದಲ್ಲಿ ಪ್ರಯೋಗ ಆಗಿದ್ದನ್ನ ನಾವು ಗಮನಿಸಿದ್ವಿ. ಫಾರ್ ಎಕ್ಸಾಂಪಲ್ US ಅಲ್ಲಿ ಪ್ರಯೋಗ ಮಾಡಬೇಕು ಅಂತಂದ್ರು, UK ಅಲ್ಲಿ ಪ್ರಯೋಗ ಮಾಡಬಹುದಾ ಅನ್ನೋ ಪ್ರಯತ್ನ ಮಾಡಿದ್ರು, ಫಿನ್ಲ್ಯಾಂಡ್ ಪ್ರಯೋಗ ಮಾಡಿದ್ರು, ತಕ್ಕ ಮಟ್ಟಿಗೆ ಯಶಸ್ವಿ ಆದ್ರೂ ಕೂಡ. ಬಟ್ ಅಲ್ಲೆಲ್ಲ ಈ ಕಂಡೀಷನ್ಸ್ ಅಪ್ಲೈ ಇರಲಿಲ್ಲ. ಕೇಶವ್ ಸರ್, ತಾವು ಕೂಡ ಗಮನಿಸಿರ್ತೀರಿ ಅನ್ಕೊಳ್ತೀನಿ. ಬಟ್ ನಮ್ಮ ಈ ಪಂಚ ಗ್ಯಾರಂಟಿಗಳಲ್ಲೂ ಕೂಡ ಕಂಡೀಷನ್ ಇರೋದ್ರಿಂದ ಇದನ್ನ UBI ಅಂತ ಹೇಳಿ ಕರಿಬಹುದಾ ಅಂತ? ಬೇಸಿಕಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ಯಾವ ಸಾರ್ವಜನಿಕರಿಗೆ ಅಥವಾ ಅವ್ರ ಸಿಟಿಸನ್ಸ್ಗೆ ಅನ್ಕಂಡೀಷನಲ್ ಆಗಿ ತಿಂಗಳಿಗೆ ಇಲ್ಲ ಅಂದ್ರೆ ವಾರ್ಷಿಕವಾಗಿ ಅವ್ರಿಗೆ ಕೊಡುವಂತ ಹಣದ ರೂಪದ ಒಂದು ಸಂದಾಯ. ಅಂದ್ರೆ ಮಿನಿಮಮ್ ಒಂದು ಖರ್ಚು ಏನು ಒಂದು ಕುಟುಂಬ ನಡೆಸಲಿಕ್ಕೆ ಅವ್ರ ಹತ್ರ ಆಗದೆ ಇದ್ದಾಗ, ಬಡತನದ ನಿರ್ಮೂಲನೆಗಾಗಿ ಅಥವಾ ಇನ್ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕಾಗಿ ಮಾಡುವಂತ ಕಾರ್ಯಕ್ರಮವೇ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಸಾಕಷ್ಟು ದೇಶಗಳಲ್ಲಿ ಪ್ರಯತ್ನ ಆಗಿದೆ.
ಈವನ್ ನಾವು ವರ್ಲ್ಡ್ ಬ್ಯಾಂಕ್ ಮತ್ತೆ IMF ಕೂಡ ಇದಕ್ಕೆ ಡೆಫಿನೇಷನ್ ಕೂಡ ಕೊಡುವ ಪ್ರಯತ್ನ ಮಾಡಿದೆ. ಅದರಲ್ಲೆಲ್ಲ ಅವರು ಏನ್ ಹೇಳೋ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ಅನ್ಕಂಡೀಷನಲ್ ಆಗಿ ಕೊಡುವಂತ ಹಣಕ್ಕೆ ಅಂತ ಹೇಳಿದ್ದಾರೆ. ಆದ್ರೆ ಕೆಲವು ಬೇರೆ ದೇಶಗಳನ್ನ ನೀವು ನೋಡಿದಾಗ ಕೆಲವು ದೇಶಗಳು ಇದನ್ನ ರಿಸ್ಟ್ರಿಕ್ಟ್ ಮಾಡಿ ಈ ಕಾರಣಕ್ಕಾಗಿಯೂ ಕೊಟ್ಟಿದ್ದೀವಿ ಅನ್ನುವಂತ ಉದಾಹರಣೆಗಳು ನಮಗೆ ಕಾಣುತ್ತೆ. ಇಲ್ಲಿ ನಾವು 5 ಯೋಜನೆಗಳನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿಬಹುದಾ ಅನ್ನುವಂತ ಪ್ರಶ್ನೆ ಬಂದಾಗ ಇದು ಅಲ್ಪ ಮಟ್ಟಕ್ಕೆ ಕರಿಬಹುದಾದ್ರೂ ಪೂರ್ಣವಾಗಿ ನಾವ್ ಇದನ್ನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿಯಕ್ಕಾಗಲ್ಲ. ಒಂದು ವೇಳೆ ನೀವು ಆ ಯೋಜನೆಯ ಫಲಾನುಭವಿ ಆದರೆ ನಿಮಗೆ ತಿಂಗಳಿಗೆ 4 ರಿಂದ 5,000 ಬರುತ್ತೆ ಅನ್ನುವಂಥದ್ದು. ಒಂದು ವೇಳೆ ಇದನ್ನ ಉಪಯೋಗಿಸ್ಕೊಳ್ಳದೆ ಇದ್ರೆ ಅವನ್ಗೆ ಇನ್ಕಮ್ ಬರೋದಿಲ್ಲ ಅನ್ನೋ. ಮತ್ತೆ ಯಾವುದೇ ದೇಶದಲ್ಲಿ ಇದನ್ನ ಮಾಡುವಾಗ ಮೂಲತಃ ಅದಕ್ಕೆ ಕಾರಣ ಏನಿರುತ್ತೆ ಅಂತಂದ್ರೆ ಯಾವಾಗ್ಲೂ ಇದನ್ನ ಒಂದು ಬಡತನದ ರೇಖೆಗಿಂತ ಕೆಳಗಿರುವ ಜನರಿಗೆ ಸಹಾಯ ಮಾಡುವ IMF ಕೂಡ ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಯಾಕೆ ನಾವು ಬಡತನದ ರೇಖೆಗಿಂತ ಕೆಳಗಿರುವ ಜನಕ್ಕೆ ಅವರ ಆದಾಯಕ್ಕೆ ಸಪೋರ್ಟ್ ಮಾಡ್ಲಿಕ್ಕಾಗಿ ನಾವು ಇದನ್ನ ಕೊಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಕೂಡ ಅವ್ರು ಹೇಳ್ತಾರೆ. ಇಲ್ಲಿ ನಮ್ಮ ಕಂಡೀಷನ್ಸ್ ಇದ್ರೂ ಅದನ್ನ ಒಪ್ಕೋಬಹುದು. ಆದ್ರೆ ಇಲ್ಲಿ ಏನು ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇದನ್ನ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀಲಿಕ್ಕೆ ಆಗದಿದ್ರು ಅಲ್ಪ ಮಟ್ಟದಲ್ಲಿ ಇದನ್ನ ಕರಿಬಹುದು. ಯಾರು ಉಪಯೋಗಿಸ್ಕೊಳ್ತಾರೆ ಅವ್ರಿಗೆ ಮಾತ್ರ ಅನ್ನುವಂಥದ್ದನ್ನ ನಾವು ಕರಿಬಹುದು. ಓಕೆ, ರೈಟ್, ಮಾತಾಡ್ತೀನಿ. ತೇಜಸ್ವಿನಿ ಮ್ಯಾಮ್, ಈಗ ಟ್ರಿಕಲ್ ಡೌನ್ ಥಿಯರಿ ಅಂತ ಹೇಳಿ ಒಂದು ಪ್ರಸ್ತಾಪ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅಂದ್ರೆ ಈಗ ಒಂದು ಸಾಮಾನ್ಯ ಪರಿಕಲ್ಪನೆ ಏನಿದೆ, ಹೆಚ್ಚು ಹೆಚ್ಚು ರಾಜ್ಯದಲ್ಲಿ ಆರ್ಥಿಕ ಸಬಲೀಕರಣ ಆಗ್ತಾ ಇದ್ದ ಹಾಗೆ ಅಥವಾ ಆರ್ಥಿಕ ಪ್ರಗತಿ ಆಗ್ತಾ ಇದ್ದ ಹಾಗೆ ಅದರ ನೇರ ಫಲ ಬಡವರ ಕೈಗೂ ಕೂಡ ತಲುಪುತ್ತೆ ಅನ್ನೋದಿದೆಯಲ್ಲ, ಇದು ನಿಜ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಬಡವರಾಗೆ ಉಳಿದಿದ್ದಾರೆ. ಈ ಕಾಂಟ್ರಡಿಕ್ಷನ್ ಯಾಕೆ ಅನ್ನೋದಕ್ಕೂ ಒಂದು ಉದಾಹರಣೆ ಸಮೇತ ಹೇಳೋದಾದ್ರೆ, ಈ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾದಾಯದಲ್ಲಿ 2ನೇ ಸ್ಥಾನದಲ್ಲಿರೋ ಕರ್ನಾಟಕ ಅದೇ ಬಡವರಿರೋ ಸಂಖ್ಯೆಯಲ್ಲಿ ಅಥವಾ ಪಾವರ್ಟಿ ಸಂಖ್ಯೆಯಲ್ಲಿ ನೋಡಿದಾಗ ಟಾಪ್ 10 ರಾಜ್ಯಗಳ ಪೈಕಿ 8ನೇ ಸ್ಥಾನದಲ್ಲಿದೆ. ಅಂದ್ರೆ ಇಲ್ಲೇ ಗೊತ್ತಾಗ್ತಿದೆ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ. ಸೊ ಈ ಬ್ಯಾಲೆನ್ಸ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರನೇ ನಾವು ಈ UBI ಅನ್ನೋ ಪರಿಕಲ್ಪನೆಯನ್ನ ಅನುಷ್ಠಾನಕ್ಕೆ ತರ್ತಿದ್ದೀವಿ ಅಂತ ಪ್ರಸ್ತಾಪ ಮಾಡ್ತಾರೆ. ವಿರೋಧ ಯಾಕೆ? ಆರ್ಥಿಕವಾಗಿ ಸಮಾನತೆಯನ್ನ ತರೋದು ಬಿಜೆಪಿಗೆ ಇಷ್ಟ ಇಲ್ವಾ ಅಂತ? ಇಲ್ಲ, ಹಾಗೇನಿಲ್ಲ. ಒಂದು, ಅವರು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಸ್ ಅನ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್. ಮತ್ತು ಒಕ್ಕೂಟ ವ್ಯವಸ್ಥೆನಲ್ಲಿ ಒಂದು ರಾಜ್ಯವನ್ನು ಸ್ವಾವಲಂಬಿಯನ್ನಾಗಿ ಮತ್ತು ಎಲ್ಲ ಜನಗಳಿಗೆ ಸುಖಿ ಪ್ರಜೆಗಳನ್ನಾಗಿ ಮಾಡಬೇಕಾದ್ರೆ ಅಂದರೆ ಕಾನ್ಸ್ಟಿಟ್ಯೂಷನ್ ಏನು ಅಶೂರೆನ್ಸ್ ಮಾಡಿದೆ ಸಮಾನತೆಯನ್ನು ಮತ್ತು ಬಡತನವಿಲ್ಲದಂತಹ ಒಂದು ಸ್ಥಿತಿಯನ್ನು ಅದನ್ನು ಇಂಪ್ಲಿಮೆಂಟ್ ಮಾಡುವ ನೈತಿಕ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿರುತ್ತೆ. ಅದಕ್ಕೆ ಅವರು ಕಂಡುಕೊಂಡಂತ ಒಂದು ಅನೇಕ ಕ್ರಮಗಳಲ್ಲಿ ಇದನ್ನು ಅವರು ಉದ್ದೇಶ ಸರಿನೇ ಇದೆ, ಉದ್ದೇಶ ತರೋದ್ರಲ್ಲಿ ಅವರದೊಂದು ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದಾರೆ. ಪ್ರಾಬ್ಲಮ್ ಅಂತಂದ್ರೆ ಇವತ್ತು ಓಪನ್ ಎಕಾನಮಿ ಇದೆ, ಮುಕ್ತ ಜಗತ್ತಿನಾದ್ಯಂತ ಮುಕ್ತ ಆರ್ಥಿಕತೆ ಬಂತು. ಆಮೇಲೆ ಒಂದು ಕಡೆ ಪ್ರೈವೇಟ್ ಏನು ನಾವು ಒಂದು ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳ ಜೊತೆಗೆ ತುಂಬ ಕಾಂಟ್ರಡಿಕ್ಷನ್ಸ್ ಇದೆ. ಅಟ್ ದಿ ಸೇಮ್ ಟೈಮ್ ಗ್ಲೋಬಲೈಸೇಷನ್ ಆದಮೇಲೆ ಜಗತ್ತಿನ ಆರ್ಥಿಕತೆ ಎಲ್ಲ ಇವತ್ತು ಗ್ಲೋಬಲ್ ಇಡೀ ಒಂದು ಸಣ್ಣ ಒಂದು ಚೆಂಡಿನ ಆಕಾರದಲ್ಲಿ ನಾವು ಹತ್ರ, ಅಂದರೆ ಯಾವುದು ದೂರಗಳಿಲ್ಲ, ಎಲ್ಲ ವ್ಯವಸ್ಥೆಗಳು ಒಂದು ಬಟನ್ ಒತ್ತೋದ್ರ ಮೂಲಕ ಸಿಗ್ತಾ ಇದೆ. ಅಂದರೆ ಒಂದು ದೇಶ ಇದ್ದಾಗೆ ಮತ್ತೊಂದು ದೇಶ ಇರಲ್ಲ, ಒಂದು ದೇಶದ ಸಮಸ್ಯೆ ಮತ್ತೊಂದು ಕಡೆ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಜಾತಿಯ ಕಾರಣಕ್ಕೆ, ಆಮೇಲೆ ಟೋಫೋಗ್ರಫಿ ಕಾರಣಕ್ಕೆ, ಭೌಗೋಳಿಕ ಕಾರಣಕ್ಕೆ, ಈಗ ಟ್ರೈಬಲ್ಸು, SC STಗಳು, OBCಗಳು, ಈ ಕಾಂಟ್ರಡಿಕ್ಷನ್ ನೋಡ್ಬೇಕು. ಭಾರತವನ್ನ ಬೇರೆ ಯಾವುದೇ ದೇಶದ ಜೊತೆ ಹೋಲ್ಸಕ್ ಸಾಧ್ಯ ಇಲ್ಲ. ಒಂದು ಸಾಮಾಜಿಕ ಸಮಾನತೆಯನ್ನು ತರಬೇಕಾಗತ್ತೆ, ಮತ್ತೊಂದು ಆರ್ಥಿಕ ಸಮಾನತೆಯನ್ನು ತರಬೇಕಾಗತ್ತೆ. ಈ ಆರ್ಥಿಕ ಸಮಾನತೆ ಯಾವಾಗ ಉಳ್ಳವರು ಬಾಚಿಕೊಳ್ತಕ್ಕಂಥದ್ದು, ಪ್ರಬಲರು ಡಾಮಿನೇಟ್ ಮಾಡ್ತಕ್ಕಂಥದ್ದು, ಇದನ್ನ ನಿಭಾಯಿಸೋದಕ್ಕೆ ಪಾಲಿಸಿ ಡಿಟರ್ಮಿನೇಷನ್ ಇದ್ದಾಗ್ಯೂ ಕೂಡ ಸಂಪತ್ತನ್ನು ಸಮಾನವಾಗಿ ಹಂಚಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷಗಳ ಕಾಲ ಯಾವ ಸವಾಲುಗಳನ್ನ ಅವರಿಗೆ ಇತ್ತೋ ಅಥವಾ ಈಗಲೂ ಇದೆ ಅಂತ ಹೇಳ್ತಾರೋ ಆ ಸಮಸ್ಯೆಗಳು ಸವಾಲುಗಳು ಬೇರೆ ಆಗಿಲ್ಲ. ಹಾಗಾಗಿ ಅನೇಕ ದೇಶಗಳಲ್ಲಿ ಈಗ ನಾನು ಪ್ರಬಲ ದೇಶಗಳಲ್ಲಿ UK ಕೂಡ ಭಾರತಕ್ಕಿಂತ ಯಾಕೆ ಹಿಂದೆ ಹೋಯಿತು ಆರ್ಥಿಕತೆಯಲ್ಲಿ, ಅಥವಾ ಅಮೆರಿಕಾದಂಥ ದೇಶ ಕೂಡ ಭಾರತಕ್ಕೆ ಹೋಲಿಸಿದ್ರೆ ಇವತ್ತು ಆರ್ಥಿಕತೆಯಲ್ಲಿ ಸಂಕಷ್ಟವನ್ನ ಇದೆ. ಸೊ ಇನ್ನು ನಾನು ಪಾಕಿಸ್ತಾನ ಇವೆಲ್ಲ ಹೇಳಕ್ಕೆ ಹೋಗಲ್ಲ, ಅನ್ನಕ್ಕೆ ಕೂಡ ಎಷ್ಟು ಹಾಹಾಕಾರ ಇದೆ. ಹಾಗಾಗಿ ಮತ್ತೆ ಎಕ್ಸ್ಪೆಂಡಿಚರ್ ಬಗ್ಗೆ ಅಂತ ಬಂದಾಗ ಒಂದು ಕಡೆ ಜನರಿಗೆ ಊಟ, ಉಪಚಾರ, ಉದ್ಯೋಗ, ವಿದ್ಯಾಭ್ಯಾಸ ಇಂಥ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವ ಕನಿಷ್ಠ ಅಶೂರೆನ್ಸ್ ಅನ್ನು ಕೊಡಬೇಕು. ಇನ್ನೊಂದು ಕಡೆ ಈಗ ಫ್ಲಡ್ಸ್ ಬಂತು, ಆಮೇಲೆ ಒಂದು ದೇಶಕ್ಕೆ ಒಂದು ಡಿಫೆನ್ಸ್ ನ ಸಂಕಷ್ಟ ಎದುರಾಗುತ್ತೆ. ಅವಾಗ ಒಕ್ಕೂಟ ವ್ಯವಸ್ಥೆನಲ್ಲಿ ಎಲ್ಲ ರಾಜ್ಯಗಳು ಭಾರತ ಸರ್ಕಾರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಈಗ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಇರ್ಬೋದು, ಹೋಮ್ ಮಿನಿಸ್ಟ್ರಿ ಇದಿರ್ಬೋದು. ಹಾಗಾಗಿ ಕರ್ನಾಟಕ ತನ್ನ ಕರ್ತವ್ಯವನ್ನು ಅಲ್ಲೂ ಮೆರಿಬೇಕಾಗತ್ತೆ. ಮತ್ತೆ ಅಟ್ ದಿ ಸೇಮ್ ಟೈಮ್ ನಂಗೆ ಗೊತ್ತಿಲ್ಲ CM ಮನಸ್ಸಲ್ಲಿ ಅಥವಾ ಅವ್ರಿಗೆ ಇನ್ನೇನಾದ್ರೂ ಬೇರೆ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಈ ಸಿಸ್ಟಮ್ ಬೇರೆ ಕಡೆ ಫೇಲ್ಯೂರ್ ಆಗಿದೆ. ಇಲ್ಲೂ ಕೂಡ
ಏನು ಅವರ ಯಾವ ಬಹುಶಃ ನಟರಾಜ್ ಗೌಡ್ರು ಮಾತನಾಡ್ತಾರೆ ಯಾವ ಆಧಾರದ ಮೇಲೆ ಅವರು ಇದನ್ನ ತಂದಿದ್ದಾರೆ ಅಂತ ಅವರ ಡಿಬೇಟ್ ಏನಾದ್ರೂ ಇದೆ ಅಂತ ಅನ್ಸುತ್ತಾ? 5 ಗ್ಯಾರಂಟಿಗಳಿಗೂ ಅಥವಾ ನೀವು ಕರೆಯೋ ರೇವಡಿ ಕಲ್ಚರ್ಗೂ ಈ UBIಗೂ ವ್ಯತ್ಯಾಸ ಏನು ಅಂತ ಹೇಳಿ. ಅಲ್ಲ, ನಾವ್ ಹೇಳೋದೇನು ಅಂದ್ರೆ ಜನತೆಗೆ ನೀವು ತೀರಾ ಕಡುಬಡವರಿಗೆ ಕೊಡಬೇಕಾದಂತ ಸವಲತ್ತುಗಳನ್ನ ವೋಟ್ ಬ್ಯಾಂಕ್ಗೋಸ್ಕರ, ಈಗ ನೋಡಿ ಬಡತನದ ರೇಖೆ ಅಂತ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟೊಂದು BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಾವು ಏನು ಕಂಡು 2 ವೀಲರ್ ಇರಬಾರ್ದು, ಫ್ರಿಡ್ಜ್ ಇರಬಾರ್ದು, ವಾಷಿಂಗ್ ಮಿಷಿನ್ ಇರಬಾರ್ದು, ಕಾರ್ ಇರಬಾರ್ದು, ಏನೇನು ಹಾಕಿದೀವಿ ನಾವು ಎಲ್ಲ ಸರ್ಕಾರ ಬಂದಾಗ ಅದೇ ಮಾನದಂಡಗಳು. ಆ ಇಂಪ್ಲಿಮೆಂಟೇಷನ್ ನಲ್ಲಿ ಕೊರತೆ ಇದೆ. ಸೊ ಫ್ರೀ ಬೀಸ್ ಅಂತ ಹೇಳುವಾಗ ಅದಕ್ಕೆ ಆ ಸಂಖ್ಯೆ ಯಾವಾಗ ಜಾಳಕ್ ದೊಡ್ಡದಾಗ್ತಾ ಇದೆ ಯಾವುದೇ ಸರ್ಕಾರಕ್ಕೆ ಸವಾಲಾಗುತ್ತೆ. ಸೊ ಇದು ಕಾಂಟ್ರಡಿಕ್ಷನ್ ಇದೆ ಅನ್ನೋ ಮಾತನ್ನ ಹೇಳ್ತೀವಿ. ಇವಾಗ ನಿಮಗೆ ನಮ್ಮ ಬಾಯಿಗೆ ನಾವು ನಿಮ್ಮನ್ನು ಟೀಕೆ ಮಾಡಕ್ಕಲ್ಲ, ನೀವು ಆ ಕ್ಲಾರಿಟಿ ಇಲ್ಲ ನಿಮ್ಮಲ್ಲಿ. ಆ ಯೋಜನೆ ತರಬೇಕಾದ್ರೆ ಕಂಡೀಷನ್ ಯಾಕೆ ಆಗ್ಬೇಕಾಗಿ ಬಂತು ಅಂದ್ರೆ ನಿಮಗೆ ಅದನ್ನ ಮಿನಿಮೈಸ್ ಮಾಡಕ್ ಹೋದ್ರೆ ಇನ್ಯಾರಿಗೋ ಬೇಜಾರಾಗುತ್ತೆ, ಇನ್ಯಾರಿಗೋ ತೊಂದರೆ ಆಗತ್ತೆ. ನಾವು ಅದನ್ನ ಹೇಳ್ತಾ ಇಲ್ಲ. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಇನ್ನೊಂದು ಪಾರ್ಟಿ ಇರ್ಲಿ, ವಿಷಯ ಅದಲ್ಲ. ಒಂದು ರೂಲಿಂಗ್ ಮಾಡ್ಬೇಕಾದಾಗ ಇರ್ತಕ್ಕಂಥ ಸಂಪತ್ತನ್ನೇ ಹಂಚಬೇಕಾದಾಗ, ಮತ್ತೆ ನಾವು ವಾಗ್ದಾನ ಮಾಡಿದಂತ ವೀಕರ್ ಸೆಕ್ಷನ್ಸ್ ಕೊಡ್ಬೇಕಾದಾಗ ಎಲ್ಲ ಒಂದು ಕಡೆ ಕಠಿಣವಾದ ಕ್ರಮಗಳನ್ನ ವಿತ್ ಕ್ಲಾರಿಟಿ ತಗೋಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಅನ್ನೋದಕ್ಕಿಂತ ವೋಟ್ ಬ್ಯಾಂಕ್ ಪ್ರಮುಖವಾಗಿ ಕಾಣ್ತಾ ಇದೆ, ಅದಕ್ಕೆ ಫ್ರೀ ಬಿ ನಾವು ಅದನ್ನ ಅಟ್ಯಾಕ್ ಮಾಡಿದೀವಿ ಅಷ್ಟೇ, ಅವರ ಆಶಯವನ್ನಲ್ಲ ಅಥವಾ ಅವರ ಉದ್ದೇಶ. ಸರಿ ನಟರಾಜ್ ಸರ್, ನಾವ್ ಈ ಆರ್ಥಿಕ ಪ್ರಶ್ನೆಗಳಿಗೆ ಹೋಗೋಕ್ ಮುಂಚೆ ಪ್ಯೂರ್ ಪೊಲಿಟಿಕಲ್ ಕ್ವೆಶ್ಚನ್. ಈಗ ನೋಡಿ, ನೀವ್ ಅದನ್ನ ಗ್ಯಾರಂಟಿ ಅಂತಿರೋ ಅಥವಾ ಈ UBI ಅನ್ನೋ ಹೊಸ ಪದವನ್ನ ಪ್ರಯೋಗ ಮಾಡ್ತಿರೋ, ಬಟ್ ಮಹಾತ್ಮ ಗಾಂಧೀಜಿ ಅವರೇನೆ ಈ ಫ್ರೀಯಾಗಿ ತಿನ್ನೋದ್ರ ವಿರುದ್ಧವಾಗಿದ್ರು ಅನ್ನೋದು ನಿಮ್ಗೂ ಗೊತ್ತಿದೆ. ದುಡ್ದು ತಿನ್ನು ಅಂತ ಹೇಳಿ ಮನ್ರೇಗಾ ಯೋಜನೆಯ ಬೇಸಿಕ್ ಫೌಂಡೇಶನ್ ಗಾಂಧೀಜಿ ಅವರ ತತ್ವ. ಇವತ್ ಏನೇ ಫ್ರೀಯಾಗಿ ಕೊಂಡ್ಕೊಂಡ್ರು ಕೂಡ, ಅಥವಾ ಕೊಂಡ್ಕೊಳ್ಳೋದು ಅಂತ ಹೇಳಕ್ಕಾಗಲ್ಲ, ಬಟ್ ಇವತ್ ಫ್ರೀಯಾಗಿ ಏನೇ ಸಿಕ್ಕಿದ್ರು ಕೂಡ ನಾಳೆ ಅದಕ್ಕೆ 10 ಪಟ್ಟು ಕೊಡಬೇಕಾಗತ್ತೆ ಅನ್ನೋ ಪರಿಕಲ್ಪನೆ ಅನೇಕ ಬಾರಿ ಪ್ರೂವ್ ಆಗಿದೆ ಹಿಸ್ಟ್ರಿಯನ್ನ ತಿರುಗಿ ನೋಡಿದಾಗ. ಸೊ ಇವಾಗ ಇಷ್ಟೆಲ್ಲ ಸವಾಲುಗಳಿರೋ ಸಂದರ್ಭದಲ್ಲಿ ನಾವು ಅದಕ್ಕೊಂದು ಹೊಸ ಪದವನ್ನ ಕೊಡ್ತೀವಿ, ಹೊಸ ಪದ ಕೊಡೋ ಮೂಲಕ, ಹೊಸ ಆಶಯ ತೋರಿಸೋ ಮೂಲಕ ಜನರನ್ನ ನಾವು ತಲುಪ್ತೀವಿ ಅನ್ನೋದು ಪೊಲಿಟಿಕಲ್ ಇಂಟೆನ್ಷನ್ ಅಲ್ದಲ್ಲೇ ಬೇರೆ ಏನು ಅಂತ ಹೇಳಿ. ಹೊಸ ಪದ ಪ್ರಯೋಗ ಮಾಡ್ಬಿಟ್ರೆ ಸವಾಲ್ಗಳೇನ್ ಕಮ್ಮಿ ಆಗಲ್ಲ, ಹೊಸ ಪ್ರಯೋಗ ಮಾಡ್ಬಿಟ್ರೆ ಅನುಷ್ಠಾನಕ್ಕಿರೋ ನಿಮ್ಗೆ ಚಾಲೆಂಜಸ್ ಏನ್ ಕಮ್ಮಿ ಆಗಲ್ಲ ಅಂತ ಹೇಳಿ. ಇಲ್ಲ ನೋಡಿ, ನಿಮ್ದು ಯಾವಾಗ ನಿಮ್ಮ ಯೋಜನೆ, ನಿಮ್ಮ ಯೋಚನೆ ಜನಪರವಾಗಿರುತ್ತೆ, ಅವಾಗ ರಾಜಕೀಯ ಲಾಭನೂ ಬರುತ್ತೆ. ರಾಜಕೀಯ ಲಾಭ ಕೇವಲ ಮಾಡಿಕೊಂಡು ನಿಮ್ಮ ಮೂಲ ಆಶಯ ಮತ್ತು ನೀವೇನು ಹೇಳಿಕೆ ಕೊಟ್ಟಿದ್ದೀರಿ ಅದನ್ನು ಇಂಪ್ಲಿಮೆಂಟ್ ಮಾಡ್ದಲ್ಲ ಹೋದರೆ ಅದು ದ್ರೋಹಿಗಳಾಗ್ತಾರೆ. ನಾವು ಏನು ಗೊತ್ತಾ, ಈ ಕಳೆದ 1 ದಶಕದಲ್ಲಿ ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇ ಈ ಸಾರ್ವತ್ರಿಕ ಮೂಲ ಆದಾಯ ಯೋಜನೆದು. ಇಡೀ ಪ್ರಪಂಚದಲ್ಲಿ ಯಾಕೆ ಆ ಥರ ಚರ್ಚೆ ಆಗ್ತದೆ ಅಂದರೆ, ನೀವು ಸಾವಿರಾರು ವರ್ಷಗಳ ಇತಿಹಾಸ ತೆಗೆದುಕೊಂಡು ನೋಡಿದ್ರು ಕೂಡ ಬಂಡವಾಳಶಾಹಿಗಳು ಅಥವಾ ರಾಜಪ್ರಭುತ್ವಗಳು ಅಥವಾ ಶ್ರೀಮಂತರು ಶ್ರೀಮಂತರಾಗೇ ಉಳ್ಕೊತಾರೆ, ಶ್ರಮಿಕ ವರ್ಗ, ಕೃಷಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಬಡವರು ಒಂದು ಅಂತರ ಜಾಸ್ತಿ ಆಗ್ತಾನೆ ಇದೆ. ಅದು ನೀವು ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶ ತೆಗೆದುಕೊಂಡ್ರು ಅದೇ ಸ್ಥಿತಿ. ಭಾರತ ದೇಶ 75 ವರ್ಷಗಳಿಂದ ಎಷ್ಟು ಶ್ರಮ, ಎಷ್ಟು ಪ್ರಯತ್ನ ಮಾಡ್ತಾ ಇದೆ. 1947ನಲ್ಲಿ 10% ಇದ್ದಂತಹ ಸಾಕ್ಷರತೆ ಇವತ್ತು 85% ಬಂದಿದೆ. ನಮಗೆ ಅವಾಗಿರ್ತಕ್ಕಂಥ ಆದಾಯ ಇವಾಗ ಜಾಸ್ತಿ ಆಗಿದೆ, ಅವಾಗ ದೇಶ ಸಂಪತ್ತು ಜಾಸ್ತಿ ಆಗಿದೆ. ಬಟ್ ಏನೇ ಪ್ರಯತ್ನ ಮಾಡಿದ್ರು ಕೂಡ, ನೀವು ಕೈಗಾರಿಕಾ ಕ್ರಾಂತಿ ಮಾಡಿದ್ರಿ, ಹಸಿರು ಕ್ರಾಂತಿ ಮಾಡಿದ್ರಿ, ಬಿಳಿ ಕ್ರಾಂತಿ ಮಾಡಿದ್ರಿ, ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡಿದ್ರಿ, ಏನೇ ಮಾಡಿದ್ರು ಕೂಡ ಒಂದು ವರ್ಗ ಇನ್ನೂ ಹಂಗೇನೆ ಒಂದು ಗ್ಯಾಪ್ ಇನ್ನೂ ಆಗ್ತಾನೇ ಇದೆ. ಸೊ ಅವರಿಗೆ ನಾವು ಒಂದು ಭದ್ರತೆ ಕೊಡಬೇಕು. ಸಾಮಾಜಿಕ ಭದ್ರತಾ ಯೋಜನೆಗಳ ಮುಖಾಂತರ ತಂದ್ವಿ. ಏನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆ, ಆಹಾರ ಭದ್ರತಾ ಯೋಜನೆ. ಈ ಯೋಜನೆ ಮುಖಾಂತರ ನೀವು ಅವರಿಗೆ ಭದ್ರತೆ ತಗೊಂಡು ಬಂದರೂ ಕೂಡ ಇನ್ನೂ ಏನೋ ಒಂದು ಕೊರತೆ ಇದೆ ಅಂತ ಬರ್ತಾನೆ ಇದೆ. ಆದರೆ ಕಳೆದ 9 ವರ್ಷಗಳಲ್ಲಿ ನೀವು ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ನೋಡಿದ್ರೆ ನಿರುದ್ಯೋಗ ಪ್ರಮಾಣ ಇದೆಯಲ್ಲ 45 ವರ್ಷಗಳಲ್ಲಿ ಅತ್ಯಂತ ಹೆಚ್ಚು. ಅಪೌಷ್ಟಿಕತೆ ಇದೆಯಲ್ಲ, ನೀವು 100ಕ್ಕಿಂತ ಹೆಚ್ಚಿಗೆ ಇದೆ. 150 ದೇಶಗಳು ನೀವು ಕಂಪೇರ್ ಮಾಡಿದ್ರೆ ನಾವು ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ. ದೇಶ ಇವಾಗಲೂ ಹಸಿವು ಇದೆ ಜನತೆಗೆ. ಸೊ ಆ ಸಮಯದಲ್ಲಿ ಅವರ ಆರ್ಥಿಕತೆ ಜಾಸ್ತಿ ಆಗ್ತಾ ಇಲ್ಲ, ಅವರ ಆದಾಯ ಹೆಚ್ಚಿಗೆ ಆಗ್ತಾ ಇಲ್ಲ, ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸೊ ಈ ಸಮಯದಲ್ಲಿ ಏನು ಮಾಡಬೇಕು, ದೇಶದ ಸರ್ಕಾರಗಳ ಜವಾಬ್ದಾರಿ ಏನಂದರೆ ಆ ಬಡವರಿಗೆ, ಆ ರೈತರಿಗೆ, ಹಿಂದುಳಿದವರಿಗೆ ಸಹಾಯ ಮಾಡೋದೇ ಸರ್ಕಾರಗಳ ಜವಾಬ್ದಾರಿ. ಆ ಸರ್ಕಾರಗಳ ಜವಾಬ್ದಾರಿಯಿಂದ ನಾವೇನು ಮಾಡಿದ್ವಿ ಅಂದರೆ 2019 ಚುನಾವಣಾ ಸಮಯದಲ್ಲಿ ಒಂದು ನ್ಯಾಯ ಯೋಜನೆ ತಗೊಂಡು ಬಂದ್ವಿ. ನ್ಯೂನತಮ ಆಯ್ಕಾರ ಯೋಜನಾ ಅಂತ ಒಂದು ಪ್ರಯತ್ನ ಮಾಡಿದ್ವಿ. 72,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಹೋಗಬೇಕು, ತಿಂಗಳಿಗೆ 6,000 ರೂಪಾಯಿ ಒಂದು ಹೋಗ್ಬೇಕು ಅಂತ. ಬಟ್ ಆ ಸಮಯದಲ್ಲಿ ಪುಲ್ವಾಮಾ ಬಂದ್ ಘಟನೆ ಆಯ್ತು. ಆ ಯೋಜನೆ ಜನಗಳು ತಲುಪಲೂ ಇಲ್ಲ, ಮತ್ತೆ ಆ ಜನಗಳಿಗೆ ಮನವರಿಕೆನೂ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲ, ಪುಲ್ವಾಮಾ ಇಲ್ಲಿ ಯಾಕೆ ಬಂತು, ಬೇಡ ಅದ್ ಬೇಡ, ಆ ಯೋಜನೆ ತಲುಪಿಸಲಿಕ್ಕೆ ವಿಫಲ ಆದ್ವಿ ನಾವು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಆದ್ರೆ ಈ ಸಮಯದಲ್ಲಿ ನಾವು ಏನ್ ಗ್ಯಾರಂಟಿ ಯೋಜನೆ ಅಂತ ಮಾಡಿದ್ವಲ್ಲ, ಈ ಗ್ಯಾರಂಟಿ ಯೋಜನೆ ಮುಖಾಂತರ ಅದು ಗೃಹಲಕ್ಷ್ಮಿ ಆಗ್ಬೋದು, ಗೃಹ ಜ್ಯೋತಿ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು, ಶಕ್ತಿ ಯೋಜನೆ ಆಗ್ಬೋದು, ಯುವ ನಿಧಿ ಯೋಜನೆ ಆಗ್ಬೋದು, ಒಂದು ಕುಟುಂಬಕ್ಕೆ ನನ್ನ ಅವರೇಜ್
60,000 ರೂಪಾಯಿವರೆಗೂ ವಾರ್ಷಿಕವಾಗಿ ಹೋಗುತ್ತೆ ಅನ್ನೋ ಒಂದು ಅಂದಾಜಿದೆ. ಒಂದು ಕುಟುಂಬಕ್ಕೆ ಅಷ್ಟು 60,000 ರೂಪಾಯಿ ಹೋದ್ರೆ ನಾವು ಅದನ್ನ ಏನಾಗಿ ಪರಿಗಣಿಸಬಹುದು? ಒಂದು ಆಸ್ ಎ ಬಕೆಟ್ ನಾವು ಬ್ಯಾಸ್ಕೆಟ್ ತರ ತಗೊಂಡ್ರೆ ಅದನ್ನ ನಾವು UBI ಅಂತ ಹೇಳ್ಬೋದು, ಸಾರ್ವತ್ರಿಕ ಮೂಲ ಆದಾಯ ಅಂತ. ಅದು ನೀವು ಹೇಳ್ಬೋದು ಸಾರ್ವತ್ರಿಕ ಮೂಲ ಆದಾಯ ಅಂದ್ರೆ ಎಲ್ಲರೂ ಸಾರ್ವತ್ರಿಕವಾಗಿ ಆಗ್ಬೇಕು, ಒಂದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಆಗ್ಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಕೆಲಸ ಆದ್ರೆ ನಮ್ಮ ಸರ್ಕಾರ ಮತ್ತೆ ಅದರ ಬಜೆಟ್ ನಲ್ಲಿ ಆ ಶಕ್ತಿ ಇಲ್ಲ, ಇರೋ ಫ್ಯಾಕ್ಟ್ ಅದು. ಆದ್ರೆ 1,32,00,000 ಕುಟುಂಬಗಳಿಗೆ, ಈ 1,28,00,000 ಕುಟುಂಬ ಇದು ಸೇರಿಸಿದ್ರಲ್ಲಿ ಮತ್ತೆ ಕೆಲವು 4 ಲಕ್ಷ ಸೇರ್ಕೊಂತದೆ. ಆ 1,32,00,000 ಕುಟುಂಬಗಳಿಗೆ 4.25 ಕೋಟಿ ಜನತೆಗೆ ಈ ಯೋಜನೆ ತಲುಪುತ್ತೆ ಅನ್ನೋದಾದ್ರೆ ಅದಕ್ಕಿಂತ ಒಂದು ಕ್ರಾಂತಿಕಾರಕ ಯೋಜನೆ ಅಥವಾ ಕ್ರಾಂತಿಕಾರಕ ಒಂದು ಸ್ಕೀಮ್ಗಳು ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದೇ ಸ್ಕೀಮು, ಇದೇ ಯೋಜನೆಗಳು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳು, ಎಲ್ಲಾ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಿದ್ರೆ, ನೆಕ್ಸ್ಟ್ ಬರ್ತಕ್ಕಂಥ ಸರ್ಕಾರ ಅದು UPI ಆಗ್ಲಿ NDA ಆಗ್ಲಿ ಅವರು ಇಂಪ್ಲಿಮೆಂಟ್ ಮಾಡಿದ್ರೆ ಈ ದೇಶದ ಆಸ್ತಿ ಸಂಪನ್ಮೂಲ ಎಲ್ಲರಿಗೂ ಸೇರಿದ್ದು, ಎಲ್ಲರಿಗೂ ನಾವು ಹಂಚಿಕೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದು ಬಂದ್ಬಿಟ್ರೆ ಖಂಡಿತವಾಗಿ ಈ ದೇಶ ಜನ ಕ್ವಾಲಿಟಿ ಆಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಆಯ್ತು ಶ್ವೇತಾ ಅವರೇ, ನೋಡಿ ಈಗ ಬೇರೆ ಬೇರೆ ದೇಶದಲ್ಲಿ UBI ಇಂಪ್ಲಿಮೆಂಟ್ ಮಾಡಿದ ಎಕ್ಸಾಂಪಲ್ ತಗೊಂಡ್ರೆ ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಹಾಗೆ ಹಾಲೆಂಡ್, ಈ ರೀತಿ ಬೇರೆ ಬೇರೆ ಉದಾಹರಣೆ ತಗೊಂಡ್ರೆ ಆರ್ಥಿಕತೆ ಪರಿಣಾಮಗಳು ಆಮೇಲೆ ಬರೋಣ. ಅಲ್ಲಿನ ಜನರ ಆರೋಗ್ಯ ಸ್ಥಿತಿಗತಿಗಳು ಇಂಪ್ರೂವ್ ಆಯ್ತು ಅನ್ನೋದು ಪ್ರೂವನ್ ಡೇಟಾ, ಹಾಗೆ ಅವರ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಯ್ತು ಅನ್ನೋದು ಪ್ರೂವನ್ ಡೇಟಾ. ಈಗ ಇದೇ ನಮ್ಮ ರಾಜ್ಯದ ಜನರಲ್ಲಿ, ಅದರಲ್ಲೂ ನಟರಾಜ್ ಸರ್ ಹೇಳ್ತಾ ಇರೋ ತರ ಅಥವಾ ಓವರ್ ಆಲ್ ಕಾಂಗ್ರೆಸ್ ಹೇಳ್ತಾ ಇರೋ ತರ ಬಡವರ್ಗದ ಜನರಲ್ಲಿ ಅವರ ಖುಷಿಯ ಪ್ರಮಾಣ ಹೆಚ್ಚಾಗುತ್ತೆ, ಅವ್ರ ಕೈಯಲ್ಲಿ ಒಂದಷ್ಟು ದುಡ್ಡು ಉಳಿಯುತ್ತೆ ಅನ್ನೋ ಹಾಗಿದ್ರೆ ಅವರೇ ಕೊಡ್ತಿರೋ ಸ್ಟಾಟ್ಸ್ ಪ್ರಕಾರ 1,30,00,000 ಹತ್ರ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋಂಗಿದ್ರೆ ಅದು UBI ಆದ್ರೂ ಆಗ್ಲಿ ಗ್ಯಾರಂಟಿ ಆದ್ರೂ ಆಗ್ಲಿ ಯಾಕೆ ವಿರೋಧ ಮಾಡಬೇಕು ಅಂತ ಹೇಳಿ. ಈಗ ನೋಡಿ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಈಗ ಹ್ಯಾಪಿ ಇಂಡೆಕ್ಸ್ ನಲ್ಲಿ ನಾವು ಮುಂದೋಗಿ ಹಂಗರ್ ಇಂಡೆಕ್ಸ್ ನಲ್ಲಿ ಹಿಂದೆ ಬಿದ್ದುಬಿಟ್ರೆ ಹೆಂಗೆ? ದೇಶ ಅದನ್ನು ಗಮನಿಸ್ಬೇಕು, ನಾವು ಅದನ್ನು ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಎಷ್ಟು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವ್ರಿಗೆ ಮಾತ್ರ ಸ್ಕೀಮ್ ತಂದಿದೀವಿ ಅಂತ ಇವ್ರು ಮೊದ್ಲೇ ಹೇಳಿದ್ದು ಎಲ್ಲಾರ್ಗು ಅಂತ ಹೇಳಿದ್ರು. ಆಮೇಲೆ BPL ಅವ್ರಿಗೆ ಅಂದ್ರು, APL ಅವ್ರಿಗಿಲ್ಲ ಅಂದ್ರು. ಈಗ ಆಮೇಲೆ ಸೆಂಟ್ರಲ್ ಅವರು ಒಂದಷ್ಟು ಜನ BPL ಅವ್ರಿಗೆ ಕೊಡ್ತಿದ್ದಾರೆ. ನಾವು 40 ಲಕ್ಷ BPL ಕಾರ್ಡ್ ಹೋಲ್ಡರ್ಸ್ ನಾವು ಐಡೆಂಟಿಫೈ ಮಾಡಿ ಕೊಡ್ತಾ ಇದೀವಿ, ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅಂತ ಮೊನ್ನೆ ಬಜೆಟ್ ಅಲ್ಲಿ ಒಂದ್ ಲೈನ್ ಮೆನ್ಷನ್ ಮಾಡಿದ್ದಾರೆ. ಸರಿ, ಈಗ ನೀವು ಈ UBI ಅನ್ನೋದಾಗ್ಲಿ ಉಚಿತ ಅನ್ನೋದಾಗ್ಲಿ ಎರಡು ತಪ್ಪು. ಆಕ್ಚುಲಿ ಜನರಿಗೆ ಒಂದು ಸ್ವಾವಲಂಬನೆ ಬದುಕು, ಸೆಲ್ಫ್ ರಿಲಯನ್ಸ್ ಲೈಫ್ ಅನ್ನೋದು ಬೇಕು. ದುಡ್ದು ತಿಂದ್ರೇನೆ ಅದು ಹೊಟ್ಟೆಲಿ ಅರ್ಗೋದು ಅನ್ನ. ಫ್ರೀಯಾಗಿ ಯಾರೋ ತಂದು ಹಾಕಿದ್ರೆ, ನೀವು ಏನ್ ಬೇಕಾದ್ರೂ ತಂದು ಹಾಕಿದ್ರೆ ನಾವು ತಿನ್ನಕ್ಕಾಗತ್ತಾ? ಅದು ಕಾನ್ಸೆಪ್ಟ್. ಅವ್ರಂತಾರೆ ಜನರಿಗೆ ಕೆಲಸನೇ ಇಲ್ಲ, ನಿರುದ್ಯೋಗ ಸಮಸ್ಯೆಗೆ BJP ಕಾರಣ ಆಗಿತ್ತು, ಅದನ್ನ ಸರಿ ಮಾಡಕ್ ನಮ್ಗೊಂದಷ್ಟು ಟೈಮ್ ಬೇಕು, ಅಲ್ಲಿ ತನಕ ಕೊಡ್ತಿರ್ತೀವಿ ಅಂತಾರೆ. ಅಲ್ಲ, ಅವ್ರು ಹೇಳೋದು ಇವಾಗ BJP ಕಡೆ ಬೊಟ್ಟು ಮಾಡೋದ್ರಿಂದ ಇಲ್ಲಿಯ ವೋಟ್ ಬ್ಯಾಂಕಿಂಗು ಅವ್ರಿಗೆ ಇಂಪ್ರೂವೈಸೇಷನ್ ಏನಿಲ್ಲ. ಇಲ್ಲಿ ಅವ್ರು ಒಂದ್ ಕಡೆ ಲಿಂಗಾಯತರನ್ನ ಓಲೈಕೆ ಮಾಡ್ತಾರೆ, ಇವ್ರು ಒಂದ್ ಕಡೆ ಮುಸ್ಲಿಮರನ್ನ ಓಲೈಕೆ ಮಾಡ್ತಾರೆ. ಎರಡು ಈಗ ಬಡ್ಜೆಟ್ ಅಲ್ಲಿ ಯಾರಿಗೆ ಓಲೈಕೆ ಮಾಡಿದ್ದಾರೆ? ಯಾರ್ಯಾರಿಗೂ ಮಾಡಿಲ್ಲ, ಅವರು ಏನೂ ಮಾಡಿಲ್ಲ. ಬಡ್ಜೆಟ್ ಯಾವ ತರ ಬಡ್ಜೆಟ್ ಮಂಡನೆ ಮಾಡಿದ್ದಾರೆ? ಬೊಮ್ಮಾಯಿ ಅವ್ರ ಬಡ್ಜೆಟ್ ಇತ್ತಲ್ಲ, ಅದನ್ನ ಕಂಟಿನ್ಯೂಷನ್ ಮಾಡಿದಾರೆ ಅಷ್ಟೇನೆ. ಸೆಂಟ್ರಲ್ ಇಂದ 4% ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ. ನಮ್ದು ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ನಮ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಯಾರಿಗ ಹೊರೆ? ನೀವು UBI ನೀವು ಉಚಿತ ಅಂತ ಕೊಡ್ತಾ ಇದೀರಲ್ಲ, ಹೆಂಡತಿ ಪರ್ಸ್ನ ಯಾವ ತರ ತುಂಬಿಸ್ತಾ ಇದೀರಾ? ಗಂಡನ ಜೇಬನ್ನ ಕಟ್ ಮಾಡಿ ಹೆಂಡತಿ ಪರ್ಸ್ನ ತುಂಬುವಂತ ಕೆಲಸ ಮಾಡ್ತಾ ಇದ್ದೀರಾ. ಇದು ಸರ್ವೇ ಸಾಮಾನ್ಯ. ಗೌಡ್ರೆ, ನೀವು ನಗ್ತಿದ್ದೀರಾ, ಬಟ್ ಇದು ಸರ್ವೇ ಸಾಮಾನ್ಯವಾಗಿ ಇದು ನಿಜ ಸಂಗತಿ. ನಾನು ಹೇಳ್ತಾ ಇರೋದು ಸಮಾನತೆ ತರೋ ತರ ಅನ್ನಿಸ್ತಿಲ್ಲ ನಿಮ್ಗೆ? ಸಮಾನತೆಯಲ್ಲಿ, ಆರ್ಥಿಕ ಸಮಾನತೆಯಲ್ಲಿ ಈಗಾಗಲೇ 85,000 ಕೋಟಿ ಸಾಲ ಮಾಡಕ್ಕೆ ರೆಡಿ ಇದಾರಲ್ಲ 1 ವರ್ಷಕ್ಕೆ. ನೆಕ್ಸ್ಟ್ ಎಷ್ಟು ದಿನ ನೀವು ಹಿಂಗೆ ಮಾಡಕ್ಕಾಗುತ್ತೆ? ಸರಿ ಕೇಶವ್ ಸರ್, ಅಲ್ಲಿಗೆ ಈ ಆರ್ಥಿಕ ಸಮಾನತೆ ತರೋದೇ UBI ನ ಮೂಲ ಉದ್ದೇಶ ಆದ್ರೆ ಅದು ಆಗಲ್ಲ ಅನ್ನೋದು ಶ್ವೇತಾ ಅವರ ಕ್ವೆಶ್ಚನ್. ಇದರ ಜೊತೆಗೆ ನಾನು ಫಿನ್ಲ್ಯಾಂಡ್ ನ ಉದಾಹರಣೆ ಕೊಡ್ತೀನಿ ಕೇಶವ್ ಸರ್, ನೀವು ಕೂಡ ಅದನ್ನ ನೋಡಿರ್ತೀರಿ, ಅಬ್ಸರ್ವ್ ಮಾಡಿರ್ತೀರಿ, ಓದಿರ್ತೀರಿ ಇದ್ರ ಬಗ್ಗೆ. ಫಿನ್ಲ್ಯಾಂಡ್ ನಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅಂತ ಹೇಳಿ ಅದು ಒಂದು ಅಂಶವನ್ನ ಇಟ್ಕೊಂಡು UBI ಇಂಪ್ಲಿಮೆಂಟ್ ಮಾಡ್ತಾರೆ. ಅದಾದ ನಂತರದ ಅಬ್ಸರ್ವೇಷನ್ ಅಲ್ಲಿ ಹೆಲ್ತ್ ಫ್ಯಾಕ್ಟರ್ ಅಲ್ಲಿ ಇಂಪ್ರೂವ್ಮೆಂಟ್, ಹೆಲ್ತ್ ಸೆಕ್ಟರ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ, ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ. ಬಟ್ ಯಾವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು? ಎಂಪ್ಲಾಯ್ಮೆಂಟ್. ಅದಾಗ್ಲಿಲ್ಲ ಅಂತ ಹೇಳಿ UBI ನಿಂದ. ಸೊ ಯಾವ ಮೂಲ ಉದ್ದೇಶ ಇರುತ್ತೆ ಅದೇ ಈಡೇರದೆ ಹೋದ್ರೆ ಇದರ ಉದ್ದೇಶ ಈಡೇರ್ದಾಗಿ ಅಂತ ಹೇಳಿ ಹೇಗೆ ನಾವು ಕನ್ಸಿಡರ್ ಮಾಡೋದು? UBI ಯಶಸ್ ಆಯ್ತು ಅಂತ ಹೇಳಿ ಹೇಗೆ ಕನ್ಸಿಡರ್ ಮಾಡೋದು ಅಂತ. ಇಲ್ಲಿ ನಮ್ಮಲ್ಲಿ ಆರ್ಥಿಕ ಒಂದು ಇಂಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಅಂತ ಅಂದ್ರೆ ಅದು ಆಗತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಉಳಿದು ಬಿಡೋದಿಲ್ವಾ ಅಂತ. ಈಗ ಹೊಟ್ಟೆ ಹಸುವಿದ್ದಾಗ ಹೊಟ್ಟೆಗೆ ಹಸುಗೆ ನೀಗಿಸುವಂತ ಕೆಲಸ ಮಾಡುವಂತದ್ದು ಸರಿ ಇದೆ. ಆದ್ರೆ ಅದರ ನಂತರ ಏನು ಅಂತ, ನನಗೆ ನನ್ನ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಮಾಡುವಂತಹ ಯೋಜನೆಗಳಾಗ್ಬೇಕು ಯಾವುದೇ ಯೋಜನೆ ಆದ್ರೆ ಅನ್ನುವಂಥದ್ದು ಯಾವುದೇ
ಆರ್ಥಿಕ ನೀತಿಯ ಪ್ರಮುಖವಾದ ಉದ್ದೇಶ ಆಗಿರ್ಬೇಕು. ಈಗ ನೀವು ಫಿನ್ಲ್ಯಾಂಡ್ ಉದಾಹರಣೆ ಕೊಟ್ರಿ, ನಾನು ಇನ್ನೊಂದ್ 2-3 ದೇಶದ ಉದಾಹರಣೆ ಕೊಟ್ಟು ನಮ್ಮ ಬಡತನದ ರೇಖೆಗಿಂತ ಕೆಳಗಿರೋ ಜನರ ಸಂಖ್ಯೆ ಸರಿ ಇಲ್ಲ ಅನ್ನೋದನ್ನು ನಿಮ್ಗೆ ನಿರೂಪಿಸ್ತೀನಿ. ಮೊದಲನೇದು ಏನು ಅಂತಂದ್ರೆ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಕೂಡ ಇದ್ರ ಪ್ರಯೋಗ ಆಯ್ತು, ಡೆವಲಪ್ಡ್ ಕಂಟ್ರಿ ಆದ್ರೇನು. ಅಲ್ಲಿ ಒಂದು ಅಲಸ್ಕಾ ಪರ್ಮನೆಂಟ್ ಫಂಡ್ ಅಂತ ಮಾಡಿದ್ರು. ಅಲ್ಲಿ 1000-2000 ರೂಪಾಯಿಯನ್ನ ಆಯಿಲ್ ಮತ್ತೆ ಗ್ಯಾಸ್ ರೆವಿನ್ಯೂ ಇಂದ ಏನ್ ಬಂತು ಪ್ರತಿ ಸಿಟಿಸನ್ಗೆ ಅವ್ರು ಕೊಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿ ಕೂಡ ಅದು ಯಾವ ಎಂಪ್ಲಾಯ್ಮೆಂಟ್ ಮೇಲೆ ಯಾವ್ದು ಪರಿಣಾಮ ಬೀರ್ಲಿಲ್ಲ. ಆದ್ರೆ ಅದು ಫರ್ಟಿಲಿಟಿ ಹೆಚ್ಚು ಮಾಡಕ್ಕೆ ಕಾರಣ ಆಯ್ತು ಅಂತ ಹೇಳಿ ಅವ್ರದನ್ನ ಕೈ ಬಿಟ್ರು. ಹಾಗೇನೆ ನಾರ್ತ್ ಕೆರಳೋನಿಯಾದಲ್ಲೂ ಟ್ರೈ ಮಾಡಿದ್ರು. $4,000-6,000 ಪ್ರತಿ ವರ್ಷ ಕೊಡಕ್ಕೆ ಪ್ರಯತ್ನ ಪಟ್ರು. ಅಲ್ಲಿ ಅದು ಅಗೇನ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡ್ತು, ಎಜುಕೇಶನ್ ಇಂಪ್ರೂವ್ ಮಾಡ್ತು. ಆದ್ರೆ ಅದು ಜನರನ್ನ ಡಿಸ್ಕರೇಜ್ ಮಾಡ್ಲಿಲ್ಲ ಅನ್ನುವಂಥದ್ದು ಇದೆ. ಆದ್ರೆ ವರ್ಕ್ ಮಾಡಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ಲಿಲ್ಲ ಅಂತ ಅವರು ಕೈ ಬಿಟ್ರು. ಹಾಗೇನೆ ನೀವು ಬೇರೆ ಬೇರೆ ದೇಶ ನೋಡಿ, ಕೆನಡಾದಲ್ಲಿ ಕೂಡ ಇದನ್ನ ಅಲ್ಪಾವಧಿಗೆ ತಂದ್ರು. 1974 ಅಲ್ಲೇ ತಂದ್ರು. ಮಿನಿಕಾಮ್ ಅನ್ನುವಂತ ಒಂದು ಪ್ರದೇಶದಲ್ಲಿ ಮಾತ್ರ ಟ್ರೈ ಮಾಡಿದ್ರು. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಹೆಚ್ಚಾಗಿ ಹೋದ್ರು. ಆದ್ರೆ ಅಗೈನ್ ಅದನ್ನ ಇನ್ನೊಂದು ಸ್ಟಡಿ ಮಾಡಿದ್ರು. ಒಂಟಾರಿಯಾದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಕೂಡ ಇದು ಸ್ವಲ್ಪ ಕಾಲಾವಧಿಗೆ ಮಾತ್ರ ಇತ್ತು. ಬ್ರೆಜಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಕೂಡ ಇದು ಸ್ವಲ್ಪ ಕಾಲಘಟ್ಟದಲ್ಲಿ ಮಾತ್ರ ಇತ್ತು. 2008ರಿಂದ 2014 ಒಳಗಡೆ ಟ್ರೈ ಮಾಡಿದ್ರು. ಒಂದು ಹಳ್ಳಿಲಿ ಕ್ವಿಂಟಂಗೋ ವೆಲ್ಹೋ ಅಂತ ಒಂದು ಪ್ರಾವಿನ್ಸ್ ಅಲ್ಲಿ ಟ್ರೈ ಮಾಡಿದ್ರು. ಪ್ರತಿ ಕುಟುಂಬಕ್ಕೆ ಅವರು $8 ಅಂದ್ರೆ 30 ರೀಲ್ಸ್, ಬ್ರೆಜಿಲಿನ ಕರೆನ್ಸಿ ಅದು, ಅದನ್ನ ಕೊಡುವ ಪ್ರಯತ್ನ ಮಾಡಿದ್ರು. ಹಾಗೆ 2020ರಲ್ಲಿ ಅವರು ಮತ್ತೊಮ್ಮೆ ಮರಿಕಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದನ್ನ 130 ರೀಲ್ ಅಂದ್ರೆ $35 ಕೊಟ್ಟು ಟ್ರೈ ಮಾಡಿದ್ರು. ಅಗೇನ್ ಅಲ್ಲಿ ಕೂಡ ಅದನ್ನ ಆಮೇಲೆ ಅವರು ಡಿಸ್ಕಾರ್ಡ್ ಮಾಡ್ಬೇಕಾಯ್ತು. ಆಮೇಲೆ ಫಿನ್ಲ್ಯಾಂಡ್ ಅಲ್ಲಿ ಟ್ರೈ ಮಾಡಿದ್ರು. ಫಿನ್ಲ್ಯಾಂಡ್ ಅಲ್ಲಿ 2016ರಲ್ಲಿ ಪ್ರಯತ್ನ ಪಟ್ರು. 2,000 ಜನರನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಅವ್ರಿಗೆ €560 ಕೊಡೋ ಪ್ರಯತ್ನವನ್ನ ಮಾಡ್ಲಾಯ್ತು. ನಮೀಬಿಯಾದಲ್ಲಿ ಪ್ರಯತ್ನ ಪಟ್ರು 2008 ಮತ್ತು 2009ರಲ್ಲಿ. ಅಲ್ಲಿ ಕೂಡ $6.75 ಅಷ್ಟು $100 ನಮೀಬಿಯನ್ ಅವ್ರಿಗೆ ಕೊಡುವ ಪ್ರಯತ್ನ ಮಾಡಿದ್ರು. ಅಲ್ಲಿ ಸ್ಕೂಲ್ ಡ್ರಾಪ್ ಔಟ್ ಕಡಿಮೆ ಆಯ್ತು. ಆದ್ರೆ ಅವ್ರ ಉದ್ದೇಶ ಏನ್ ಅನ್ಕೊಂಡ್ರು ಅದಾಗ್ಲಿಲ್ಲ. ಇಂಡಿಯಾದಲ್ಲಿ 2011-12ರಲ್ಲಿ ಇದರ ಪ್ರಯತ್ನವೂ ಆಗಿದೆ. 6,000 ರೆಸಿಡೆಂಟ್ಸ್ ಗೆ ಕೊಟ್ಟರು. ಮೊದಲ ಬಾರಿಗೆ ಅವ್ರಿಗೆ $200 ಕೊಡೋ ಪ್ರಯತ್ನ ಮಾಡಿದ್ರು. ಆಮೇಲೆ 300-150 ಕೊಡ, ಮಕ್ಕಳಿಗೆ 150, ಈ ತರ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ನಾನು ಇಲ್ಲಿ ಹೇಳಕ್ ಹೋಗೋದೇನು ಅಂತಂದ್ರೆ, ನೀವು ಟಾರ್ಗೆಟ್ ಮಾಡುವಾಗ ಯಾವ ಜನಕ್ಕೆ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಇಟ್ಕೋಬೇಕಾಗುತ್ತೆ. ಈಗ ನೋಡಿ, ಯಾವ್ದು ನಾವು ಈಗ ವರ್ಲ್ಡ್ ಬ್ಯಾಂಕ್ ಅವರು ಗ್ಲೋಬಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕೊಡ್ತಾರೆ. ಅಂದ್ರೆ ಪ್ರತಿ ದೇಶಕ್ಕೂ ಇಂಟರ್ನ್ಯಾಷನಲ್ ಪಾವರ್ಟಿ ಲೈನ್ ಕೆಳಗಡೆ ಎಷ್ಟು ಜನ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತ. ಈಗ ನಮ್ಮ ದೇಶದ ಪ್ರಕಾರ, ನಮ್ಮ ವರ್ಲ್ಡ್ ಬ್ಯಾಂಕ್ ಮಾಹಿತಿಯ ಪ್ರಕಾರ, ಇಂಡಿಯಾದಲ್ಲಿ ಈಗ 2023 ನಮ್ಗೆ 10% ಅಷ್ಟು ಒಟ್ಟು ನಮ್ಮ ಜನಸಂಖ್ಯೆಯ 10% ಅಷ್ಟು ಬಡತನದ ರೇಖೆಗಿಂತ ಕೆಳಗಡೆ ಇದೆ. ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ ನಮ್ಮ ಇಂಡಿಯಾದಲ್ಲಿ ಹೋಲಿಸಿದ್ರೆ. ಯಾವಾಗ್ಲೂ ನೀವು ಯಾವುದೇ ಆವರೇಜ್ ಇಂಡಿಕೇಟರ್ ನೋಡಿ, ಕರ್ನಾಟಕ ಯಾವಾಗ್ಲೂ ಇಂಡಿಯನ್ ಆವರೇಜ್ ಗಿಂತ ಚೆನ್ನಾಗಿರುತ್ತೆ. ಸೊ ಆ ಮಾನದಂಡನ ಉಪಯೋಗಿಸ್ಕೊಂಡ್ರೆ ನಮ್ಗೆ 8-9% ಮಾತ್ರ ನಮ್ಮಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇರೋ ಜನ ಬರ್ಬೇಕು. ನೀವು ಒಂದ್ ವೇಳೆ ಅವ್ರನ್ನ ಟಾರ್ಗೆಟ್ ಮಾಡಿ ಸ್ಪೆಸಿಫಿಕ್ ಆಗಿ ಇಷ್ಟು ಜನನೇ ನಮ್ಮಲ್ಲಿ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತ ನಾವು ಮಾಡಿದ್ರೆ ಖಂಡಿತವಾಗಿ ಈ ಯೋಜನೆಯು ಯಶಸ್ವಿ ಆಗುತ್ತೆ. ಅದು ಬಿಟ್ಟು ನಾವು ಈಗ 4.34 ಕೋಟಿ ಜನಕ್ಕೆ ನಾವು ಇದನ್ನ ತಲುಪಿಸ್ತೀವಿ, 1.3 ಕೋಟಿ ಅಂದ್ರೆ ಇದು ಕೂಡ ಎಕನಾಮಿಕಲಿ ವಯಬಲ್ ಆಗಲ್ಲ ಲಾಂಗ್ ರನ್ ಅಲ್ಲಿ. ಶಾರ್ಟ್ ರನ್ ಅಲ್ಲಿ ಅಲ್ಲಿಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಏನೇನ್ ಪದೇ ಎಲ್ಲರನ್ನ ಒಳಗೊಂಡ ಅಭಿವೃದ್ಧಿ ಅಂತ ಏನೇನ್ ಮಾತಾಡ್ತಾರೆ, ಅದನ್ನ ಸಾಧಿಸೋದೇ ಕಷ್ಟ ಅಂತ ಹೇಳಿ ಇಲ್ಲಿ ಯಾರು ಅರ್ಹರಲ್ಲ ಅವ್ರನ್ನ ಸಪರೇಟ್ ಮಾಡೋದು, ಹಾಗೆ ಸೋರಿಕೆ ಆಗೋದನ್ನ ತಡೆಗಟ್ಟೋದು, ಹಾಗೆ ಇದು ಇನ್ಯಾವುದೋ ಕೈಗೆ, ಅಂದ್ರೆ ನೀವೇ ಹೇಳ್ತಿದ್ದ ಹಾಗೆ ಯಾರಿಗೆ ಹೋಗ್ಬೇಕೋ ಅವ್ರನ್ನ ಬಿಟ್ಟು ಬೇರೆಯವ್ರಿಗೂ ಹೋಗೋದಿದೆಯಲ್ಲ, ಅದರಿಂದಾಗೂ ಎಕನಾಮಿಕಲ್ ಬರ್ಡನ್, ಇದನ್ನ ಸಾಧನೆ ಮಾಡೋದೇ ಕಷ್ಟ ಅಂತ ಹೇಳಿ. ಹಾಗಾದ್ರೆ ಚಾಲೆಂಜಸ್ ಏನು, ಇದ್ರ ಬಗ್ಗೆ ಕೂಡ ಮಾತುಕತೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ.